ನಮಸ್ಕಾರ. ನಾನು ನಾಗರಾಜ್ ಶೆಟ್ ಅಂತ ಕುಮಟಾದಿಂದ ಮಾತಾಡ್ತಿರೋದು. ಉತ್ತರ ಕನ್ನಡ ಜಿಲ್ಲೆ ಕುಮಟಾ ತಾಲೂಕಿಂದ ಮಾತಾಡ್ತಿರೋದು. ಈಗಾಗಲೇ ನಾವು ಹೇಳಿಕೊಂಡಿರುವಂಥ ವಿಷಯ ಏನಂದರೆ, ಈಗ ಹೆಣ್ಣುಮಕ್ಕಳು ಹೆಂಗಸರು ಪ್ರೆಗ್ನೆಂಟ್ ಆಗ್ತಾರಲ್ವ, ಪ್ರೆಗ್ನೆಂಟ್ ಆದವಾಗ ಅವರಿಗೆ ಗರ್ಭದ ಚೀಲ ಒದ್ದೆ ಆಗಿರ್ತದೆ, ಹಸಿದಾಗಿರ್ತದೆ. ಆವಾಗ ಅವರಿಗೆ ಬ್ರೆಡ್ ಎಲ್ಲ ತಿನ್ನಿಸ್ಬೇಕಾಗ್ತದೆ. ಯಾಕಂದರೆ ಬ್ರೆಡ್ ಯಾಕೆ ತಿನ್ನಿಸ್ಬೇಕಂದ್ರೆ ಅವ್ರದ್ದು ಚೀಲ ಒಣಗಬೇಕು ಮತ್ತು ಬಾಡಿಯನ್ನು ಒಣಗಿಸೋಕ್ಕೋಸ್ಕರ ಬ್ರೆಡ್ಡು ಹಾಗೂ ಕಾಫಿಯನ್ನು ಕುಡಿಸ್ತಾರೆ ಅವರಿಗೆ. ಮತ್ತು ಅವ್ರಿಗೆ ಏನಾಗ್ತದೆ ಅಂದರೆ, ಆದಷ್ಟು ಅವರಿಗೆ ಏನು ಹಣ್ಣು ಹಂಪಲಾಗಿರ್ಬೋದು, ತುಪ್ಪ ಆಗಿರ್ಬೋದು, ಆದಷ್ಟು ಪ್ರೋಟೀನ್ ಎಲ್ಲ ಕ್ಯಾಲ್ಶಿಯಮ್ ಆಗಿರ್ಬೋದು, ವಿಟಮಿನ್ ಆಗಿರ್ಬೋದು, ಯಾವುದೋ ಒಂದು ಇದನ್ನು ಕ್ಯಾಲ್ಶಿಯಮ್ ಮತ್ತು ಪ್ರೋಟೀನ್ ಎಲ್ಲ ಕೊಡಬೇಕು. ಯಾಕಂದರೆ ಅಲ್ಲಿ ಮಗು ಎತ್ತಾವಾಗ ಅವರಿಗೆ ಬಾಡಿ ವೀಕ್ ಆಗ್ತದೆ. ಮತ್ತೇನಂದರೆ ಅವರು ಪ್ರೆಗ್ನೆಂಟ್ ಆದ ಇವರೇನು ಸಿಜರಿಂಗ್ ಮಾಡ್ತಾರಲ್ವ, ಅವರಿಗೆ ಒಂದು ಬ್ಯಾಕ್ ಬೋನಲ್ಲಿ ಒಂದು ಇಂಜೆಕ್ಷನ್ ಕೊಡ್ತಾರೆ. ಅವರಿಗೆ 5 ವರ್ಷ ಆಯುಸ್ ಕಡಿಮೆ ಆಗ್ತದೆ ಆ ಒಂದು ಇಂಜೆಕ್ಷನ್ನಿಂದ. ಅದಕ್ಕೋಸ್ಕರ ಅವ್ರಿಗೆ ಆದಷ್ಟು ಏನು ಡ್ರೈ ಫುಡ್ ಆಗಿರ್ಬೋದು ಮತ್ತು ಅವರಿಗೆ ಹೋದಂಥ ವೀಲ್ ಪವರನ್ನು ಇದು ಮಾಡೋದಕ್ಕೆ ಫುಡ್ಡನ್ನು ಒಳ್ಳೆಯ ರೀತಿಯಲ್ಲಿ ಕೊಡಬೇಕು. ಆವಾಗ ಮತ್ತು ಸ್ಟಡಿ ಆಗ್ತಾರೆ ಅವರು. ಇಲ್ಲ ಅಂದ್ಬಿಟ್ರೆ ಅವರು ಮುಂದಿನ ದಿನ ಭಾಳ ಕಷ್ಟವನ್ನು ಅನುಭವಿಸ್ತಾರೆ ಅವರು. ಅದಕ್ಕೋಸ್ಕರ ತಮಗೊಂದು 2 ಮಾಹಿತಿಯನ್ನು ನೀಡಿದ್ದೀನಿ.